ನಾನು ಯಾವುದೇ ಪಾರ್ಟಿ ಪಕ್ಷ ಅಂತ ನಾನು ಇಲ್ಲ, ಎಲ್ಲ ಪಕ್ಷದವರು ನಮ್ಮ ಮನೆಗೆ ಬರ್ತಾರೆ. ಇಲ್ಲ, ಸೇರುವ ಪ್ರಶ್ನೆ ಇಲ್ಲ. ಯಾವುದೇ ಪಕ್ಷ, ಕಲಾವಿದನಿಗೆ ಯಾವುದೇ ಪಕ್ಷ ಸೀಮಿತ ಅಲ್ಲ. ಗಾಬರಿ ಆಯಿತು, ಇದನ್ನು ಇಷ್ಟು ದೊಡ್ಡ ವಿಷಯವಾಗಿ ತಗೊಂಡ್ರೆ. ಅಂದರೆ ನಾನು ಸೇರ್ಪಡೆ ಅಂತ ಬಂತಲ್ಲ, ಅದು ಬರ್ದದ್ದು ಅವರು, ನನಗೂ ಬೇಸರ ಆಯಿತು. ಖ್ಯಾತ ನಟ ನಿರ್ದೇಶಕರಾಗಿರುವಂತಹ ದೇವದಾಸ್ ಕಾಪಿಕಾಡ್ ಅವರು ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ ಎನ್ನುವಂತಹ ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಈ ಬಗ್ಗೆ ಮಾತಾಡಲು ಸ್ವತಃ ಅವರೇ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸುವ, ಬನ್ನಿ. ಮನೆಗಳೇ ನಮಸ್ಕಾರ. ನಾನು ಒಬ್ಬ ಕಲಾವಿದ. ನನ್ನ ಮನೆಗೆ ಎಲ್ಲರೂ ಬರ್ತಾರೆ. ಎಲ್ಲ ಜಾತಿ ಮತ ಭೇದ ಇಲ್ಲ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲರೂ ನಮ್ಮ ಮನೆಗೆ ಬರ್ತಾರೆ, ತುಂಬ ಪ್ರೀತಿ ಮಾಡ್ತಾರೆ. ನನ್ನ ನಾಟಕಗಳ ಮುಖಾಂತರ ಪ್ರತಿ ಚರ್ಚಲ್ಲೂ ನನ್ನ ನಾಟಕ ನಡೀತಾ ಇರ್ತದೆ. ಮತ್ತು ಎಲ್ಲ ಜಾಸ್ತಿ ಅಭಿಮಾನಿಗಳು ಎಲ್ಲ ವರ್ಗದವರು, ಹಿಂದೂಗಳು ಮುಸ್ಲಿಂ ಎಲ್ಲ ಸೇರಿ ಕಟ್ಟಿದ್ದು ನನ್ನನ್ನು, ಬೆಳೆಸಿದ್ದು ಅವರು ನನ್ನನ್ನು. ನಾನು ಯಾವುದೇ ಪಾರ್ಟಿ ಪಕ್ಷ ಅಂತ ನಾನು ಇಲ್ಲ, ಎಲ್ಲ ಪಕ್ಷದವರು ನಮ್ಮ ಮನೆಗೆ ಬರ್ತಾರೆ. ಯಾರು ಬಂದರೂ ನಾನು ವೆಲ್ಕಮ್ ಮಾಡೋದು ನನ್ನ ಧರ್ಮ, ನನ್ನ ಕರ್ತವ್ಯ. ಅದೇ ನಡೆದಿದ್ದು, ಬೇರೆ ಏನು ನಡೆದಿಲ್ಲ ಅಷ್ಟೇ. ಎಲ್ಲ ಅವರು ಯಾವುದಕ್ಕೋ ಬಂದವರು ನಮ್ಮ ಮನೆಗೆ ಬಂದರು, ಒಂದು ಚಹಾ ಕುಡಿದ್ರು, ಒಂದು ಫೋಟೋ ತೆಗೆದ್ರು, ಇಷ್ಟೇ ನಡೆದದ್ದು. ಆಮೇಲೆ ಬಾಕಿದೆಲ್ಲ ಏನೆಲ್ಲ ಮಾಡಿದ್ದಾರೆ ಅಂದರೆ ನಮ್ಗೆ ಗೊತ್ತಿಲ್ಲ ಬೇರೆಯವರು, ಅದು ಯಾರು ಅಂತ ಹೇಳಲಿಕ್ಕೆ ನನಗೆ ಬರೋದಿಲ್ಲ ಅದು. ಬಟ್ ನಮ್ಮ ಅಭಿಮಾನಿಗಳಿಗೆ ಬೇಸರ ಆಗಿದ್ದಿದ್ದರೆ ನನ್ನನ್ನು ಕ್ಷಮಿಸಿ ಅಷ್ಟೇ. ಈಗ ನೀವು ಸೇರಿದ್ದು ಹೌದಾ ಅಲ್ವಾ ಎನ್ನುವಂತಹ ಪ್ರಶ್ನೆಗೆ ಇಲ್ಲ, ಸೇರುವ ಪ್ರಶ್ನೆ ಇಲ್ಲ. ಯಾವುದೇ ಪಕ್ಷ, ಕಲಾವಿದನಿಗೆ ಯಾವುದೇ ಪಕ್ಷ ಸೀಮಿತ ಅಲ್ಲ. ಎಲ್ಲ ಪಕ್ಷದ ಅಭಿಮಾನಿಗಳು ನನ್ನ ನಾಟಕ ನೋಡ್ತಾರೆ, ನನ್ನ ಸಿನಿಮಾ ನೋಡ್ತಾರೆ. ಯಾರನ್ನು ಮನಸ್ಸನ್ನು ನೋಯಿಸುವಂಥ ಗುಣ ನನ್ನಲ್ಲಿಲ್ಲ. ಅದು ಎಲ್ಲ ಬಾಂಧವರಿಗೆ ಎಲ್ಲರಿಗೂ ಗೊತ್ತಿದೆ. ಈಗ ಎಲ್ಲ ಕುವೈಟಿಂದ ಮೆಸೇಜ್ ಬಂತು, ಮಾಸ್ಟ್ರೇ ನೀವು ಇರು ತರಬೇತಿ ಮಲ್ಪೋಚಿ ಈರು ಎಂಚಿನ ಅಂದು ಎಂಕ್ಲೇ ಗೊತ್ತುಂಡು. ಎಲ್ಲ ಕಡೆಯಿಂದ ಸೌದಿಯಿಂದ ಬಂತು, ಸೌದಿಯಲ್ಲಿ ನನ್ನ ಪ್ರೋಗ್ರಾಮ್ ಇದೆ, ಸೌದಿಯಿಂದ ಬಂತು, ಮಾಸ್ಟರ್ ಇರು ಮಂಡ್ಯ ಮಲ್ಪೋಚಿ ಅವು ಪೂರ ಪ್ರಚಾರ ಆತನಂದು ಇನ್ನೊಟ್ಟಿಗೆ ಇಂಕ್ಲು ಯಾಪಲ್ಲ ಎಂಕ್ಲು ಈರು ಎಂಚಿನ ಅಂದು ಎಂಕ್ಲಿಗೆ ಎಲ್ಲಿದ್ದು ಇಂಚೆಲ್ಲ ಗೊತ್ತುಂಡು. ಪಕ್ಕ ಈ ಎಂಕ್ಲೆ ಕಲಾವಿದರಿಗೆ ಇಂದು ಭಾರಿ ಬಂಗದ ಯಾಪಣ್ಣ ಮಾತೆಲ್ಲ ಎಂಕ್ಲೇನು ಪ್ರೀತಿ ಮಲ್ಪೇರು. ಎಲ್ಲರೂ ನನ್ನನ್ನು ಪ್ರೀತಿಸ್ತಾರೆ, ಎಲ್ಲ ಪಕ್ಷದವರು ನನ್ನನ್ನು ಪ್ರೀತಿಸ್ತಾರೆ. JDSನವರು ಪ್ರೀತಿಸ್ತಾರೆ, ಕಾಂಗ್ರೆಸ್ನವರು ಪ್ರೀತಿಸ್ತಾರೆ. ಮೊನ್ನೆ ಕಾದರ್ ಬೈ ಬರುವಾಗ ಸಹ ನಾನು ವೆಲ್ಕಮ್ ಮಾಡಿದೆ. ಮತ್ತು ಯಾರು ಪಕ್ಷ ಅಂತ ನಾನು ಯಾವುದೂ ಸಹ ಇಲ್ಲ. ನನ್ನ ಮನಸ್ಸಲ್ಲಿ ಪಕ್ಷ ಯಾವುದಾದ್ರೂ ಇರ್ಬೋದು, ಇರಲಿಕ್ಕೂ ಸಾಕು, ಅದು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಪ್ರೀತಿಯಿಂದ ಬಂದವರು ನಾನು ಮನೆಯಲ್ಲಿ ನಾನು ಅವರನ್ನು ಸ್ವಾಗತಿಸಲೇಬೇಕು, ಅದು ನನ್ನ ಧರ್ಮ. ಈಗ ಈ ರೀತಿ ಒಂದು ಹರಿದಾಡ್ತಾ ಇರುವಾಗ ನಿಮಗೆ ಗಾಬರಿ ಆಯಿತಾ, ನೋವಾಯ್ತಾ, ಏನಾಯ್ತು? ಇಲ್ಲ, ಗಾಬರಿ ಆಯಿತು, ಇದನ್ನು ಇಷ್ಟು ದೊಡ್ಡ ವಿಷಯವಾಗಿ ತಗೊಂಡ್ರೆ. ಅಂದರೆ ನಾನು ಸೇರ್ಪಡೆ ಅಂತ ಬಂತಲ್ಲ, ಅದು ಬರ್ದದ್ದು ಅವರು, ನನಗೂ ಬೇಸರ ಆಯಿತು. ಆಮೇಲೆ ಇಡೀ ಎಲ್ಲ ಫೋನ್ ಕಾಲ್ಗಳು ನಿನ್ನೆಯಿಂದ, ಅಯ್ಯೋ ನಾನು ಇಷ್ಟು ಫೇಮಸ್ ಆಗಿದ್ದೇನೆ ಅಂತ ನನಗೆ ಆಶ್ಚರ್ಯ ಆಯಿತು. ಎಲ್ಲ ಪ್ರೀತಿಯಿಂದ ಮಾಡಿದ್ದಾರೆ, ಎಲ್ಲ ಏನು ಹೌದು ಕಾಳಜಿಯಿಂದ ಮಾಡಿದರು. ಎಲ್ಲರೂ ಭಾಳ ಪ್ರೀತಿಯಿಂದ ಮಾಡಿದರು. ಮಾಸ್ಟ್ರೇ ಇಂಚೆಂಚ ಬೈದನು, ಮಾಸ್ಟ್ರೇ ಇಂಚೆಂಚ ಬೈದನು, ಅಂಚೆಂಚ ಬೈದನು. ನಾನು ಎಲ್ಲರಿಗೂ ಸ್ಪಷ್ಟನೆ ಕೊಟ್ಟಿದ್ದೇನೆ. ಅಂದರೆ ಎಲ್ಲರನ್ನು ಪ್ರೀತಿಸುವ ನಾನು, ಅದು ಆ ಪಕ್ಷ ಈ ಪಕ್ಷ ಅಂತ ಇಲ್ಲ, ಎಲ್ಲರನ್ನೂ ಪ್ರೀತಿಸುವಂಥ ವ್ಯಕ್ತಿ ದೇವದಾಸ್ ಕಾಪಿಕಾಡ್. ಅದು ಯಾವಾಗಲೂ ಅದು ಸತ್ಯ. ಎಲ್ಲರ ಜೊತೆ ಒಳ್ಳೆ ಒಡನಾಟ ಇದೆ. ಈಗ ಕಾದರ್ ಬಾಯಿ ಫೋನ್ ಮಾಡ್ತಾರೆ, ಏನಾದರೂ ಕಾಮಿಡಿ ಇದ್ದರೆ ಹೇಳ್ತಾರೆ, ನಾನು ಅವರಿಗೆ ಫೋನ್ ಮಾಡ್ತೇನೆ. ರೈಗಳು ಫೋನ್ ಮಾಡ್ತಾರೆ, ನನ್ನ ಫೋನ್ ಮಾಡ್ತಾರೆ, ವೇದವ್ಯಾಸ್ ಕಾಮತ್ಜಿ ಫೋನ್ ಮಾಡ್ತಾರೆ. ಎಲ್ಲರೂ ನನ್ನ ಹತ್ರ ಒಡನಾಟದಲ್ಲಿದ್ದಾರೆ. ಅಭಯ್ ಚಂದ್ರ ಜೈನ್ ನನ್ನ ಭಾಳ ಆತ್ಮೀಯರು, ಭಾಳ ಹತ್ರದವರು. ಎಲ್ಲರೂ ಎಲ್ಲ ಪಕ್ಷದ ಜನ ನನ್ನನ್ನು ಪ್ರೀತಿಸ್ತಾರೆ. ನನಗೆ ಆವಾಗ ಈ ಪ್ರಶ್ನೆ ಮೂಡೋದಿಲ್ಲ. ಅಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತೀರಾ, ಸೋಷಿಯಲ್ ಮೀಡಿಯಾದಲ್ಲಿ ದಯವಿಟ್ಟು ತಪ್ಪು ಕಲ್ಪನೆ ಮಾಡ್ಕೋಬೇಡಿ. ನಾನು ಕಲಾವಿದ, ಎಷ್ಟೋ ತನಕ ಕಲಾವಿದ ಅಂದರೆ ನಾನು, ನನ್ನ ವೃತ್ತಿಯೇ ಬೇರೆ, ನನ್ನ ವೃತ್ತಿ ನನ್ನದೇ ವೃತ್ತಿ ಧರ್ಮ ಅಂತ ಇದೆ. ನಾನು ಅದರಲ್ಲಿ ಇರ್ತೀನಿ, ನಿಮ್ಮನ್ನು ನಗಿಸ್ತಾ ಇರ್ತೀನಿ ಅಷ್ಟೇ. ನನ್ನ ಬಗ್ಗೆ ಅಪವಾದ ಇದೆಲ್ಲ ಯಾರು ಮಾಡಬೇಡಿ, ದಯವಿಟ್ಟು ಮಾಡಬೇಡಿ, ಇಷ್ಟೇ ನಾನು ಹೇಳಬಲ್ಲೆ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಿಮ್ಮ ಮುಂದಿನ ಏನು ಸಿನಿಮಾ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ? ಮುಂದಿನ ಸಿನಿಮಾ ಒಂದು ಕನ್ನಡ ಸಿನಿಮಾ ಮಾಡ್ತಾಯಿದ್ದೀವಿ. ಆಮೇಲೆ ಚಂಡಿಕೋರಿ 2 ಅಂತ ಮಾಡ್ತಾಯಿದ್ದೀವಿ, ಅದರದ್ದು ಕೆಲಸ ನಡೀತಾ ಇದೆ, ಸ್ಕ್ರಿಪ್ಟ್ ವರ್ಕ್ ನಡೀತಾ ಇದೆ. ಆಮೇಲೆ ಒಂದು ಜೈ ಅಂತ ರೂಪೇಶ್ ಶೆಟ್ಟಿದೊಂದು ಸಿನಿಮಾ ಉಂಟು. ಆಮೇಲೆ ತ್ರಿಶೂಲ್ ಶೆಟ್ಟಿದೊಂದು ತುಳು ಸಿನಿಮಾ ಉಂಟು. ಎಲ್ಲ ನಾವು ಇದರಲ್ಲಿ ಡ್ರಾಮಾ ಈಗ ಎಲ್ಲ ಗ್ಯಾರಂಟಿ ಆಯ್ತು. ಈ ಡ್ರಾಮಾ ಭಾಳ ಸೂಪರ್ ಹಿಟ್ ಆಗಿದೆ, ಪುನರ್ದಿತಿಜಿ ಮಾಡ್ತಾಯಿದ್ದೀವಿ. ನಾನು ಅದರಲ್ಲಿ ಬ್ಯುಸಿ ಇದ್ದೇನೆ. ನಾನು ಮತ್ತು ಪ್ರೀತಿಯಿಂದ ಮನೆಗೆ ಬಂದವರನ್ನು ಸ್ವಾಗತಿಸಿದ್ದೇನೆ ಅಷ್ಟೇ. ಥ್ಯಾಂಕ್ ಯು ಸರ್. ನಿಮ್ಮ ಎಲ್ಲ ಏನೋ ಮುಂದಿನ ಪ್ರಾಜೆಕ್ಟ್ಗಳು ಕೂಡ ಧನ್ಯವಾದ, ಒಳ್ಳೆಯದಾಗಲಿ ಸರ್. ಇದೇ ರೀತಿಯ ಏನೋ ಫ್ಯಾಕ್ಟ್ ಚೆಕ್ ವಿಷಯಗಳಿಗಾಗಿ ವಾರ್ತಾ ಭಾರತಿಯನ್ನು ತಕ್ಷಣ ನೀವು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಎಲ್ಲ ನಿಮ್ಮ ಸ್ನೇಹಿತರ ಬಳಗಕ್ಕೆ ಹಂಚಿಕೊಳ್ಳಿ. ಧನ್ಯವಾದ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.